ಇನ್ನು ಯುದ್ಧ ಪ್ರಾರಂಭ ಆದಮೇಲೆ ಚಿನ್ನ ಬೆಳ್ಳಿ ದರದಲ್ಲೂ ಕೂಡ ಈಗ ಹಾವು ಏಣಿ ಆಟದಂತೆ ಶುರುವಾಗಿದೆ. ಚಿನ್ನ ಬೆಳ್ಳಿ ದರದಲ್ಲಿ ಇವತ್ತು ಮತ್ತೆ ಏರಿಕೆ ಆಗಿದೆ. 24 ಕ್ಯಾರೆಟ್ 1 ಗ್ರಾಮ್ ಚಿನ್ನಕ್ಕೆ 14,689 ರೂಪಾಯಿ ಏರಿಕೆ ಆಗಿದೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನ 13,465 ರೂಪಾಯಿ. ಈಗ ಚಿನ್ನ ಬೆಳ್ಳಿ ದರದಲ್ಲೂ ಕೂಡ ಇವತ್ತು ಮತ್ತೆ ಏರಿಕೆ ಕಂಡಿದೆ. 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 14,689 ರೂಪಾಯಿ ಏರಿಕೆ ಆಗಿದ್ರೆ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನ 13,465 ರೂಪಾಯಿ ಏರಿಕೆ ಆಗಿದೆ. ಇನ್ನು ಬೆಳ್ಳಿ 2,50,100 ರೂಪಾಯಿ ಕೆಜಿಗೆ. ಅಕ್ಷಯ ತೃತೀಯಕ್ಕೆ ಈಗಾಗಲೇ ಬುಕ್ಕಿಂಗ್ ಕೂಡ ಜೋರಾಗಿದೆ. ಬೆಳ್ಳಿ ರೇಟು ಕಮ್ಮಿ ಇಲ್ಲ, ಬಂಗಾರದ ರೇಟು ಕೂಡ ಈಗ ಗಗನಕ್ಕೇರ್ತಾ ಇದೆ. ಒಂದು ಕಡೆ ಈಗ ನೋಡಿ 2,50,100 ರೂಪಾಯಿ ಕೆಜಿ ಬೆಳ್ಳಿಗಾಗಿದೆ. ಅಕ್ಷಯ ತೃತೀಯಕ್ಕೆ ಒಂದು ಕಡೆ ಬುಕ್ಕಿಂಗ್ ಕೂಡ ಜೋರಾಗ್ತಾ ಇದೆ. ಚಿನ್ನದ ಬೆಲೆ ಏರಿಳಿತದ ಮಧ್ಯೆಯೂ ಕೂಡ ಖರೀದಿ ಭರಾಟೆ ಜೋರಾಗ್ತಾ ಇದೆ. ಅಕ್ಷಯ ತೃತೀಯದ ಸಂದರ್ಭದಲ್ಲಿ ದರ ಮತ್ತಷ್ಟು ಏರುವ ಭೀತಿ ಶುರುವಾಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಒಂದು ಕಡೆ ಚಿನ್ನದ ಬೆಲೆಯಲ್ಲಿ ಕೊಂಚ ಇಳಿಮುಖ ಎಲ್ಲೋ ಒಂದು ಕಡೆ ಚಿನ್ನ ಕೊಳ್ಳೋರಿಗೆ ಸ್ವಲ್ಪ ಸಮಾಧಾನ ತಂದಿತ್ತು. ಈಗ ಮತ್ತೆ ಏರಿಕೆ ಆಗಿದೆ. ಒಂದು ಕಡೆ ಈಗ ಅಕ್ಷಯ ತೃತೀಯಕ್ಕೂ ಕೂಡ ಖರೀದಿ ಭರಾಟೆ ಜೋರಾಗ್ತಾ ಇದೆಯಾ? ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಸಚಿನ್, ಈಗಾಗಲೇ ವಾರ್ ಎಫೆಕ್ಟ್ ನಿಂದಾಗಿ ಚಿನ್ನದ ಬೆಲೆ ಗಣನೀಯವಾಗಿ ಇಳಿಕೆಯನ್ನ ಕಂಡಿತ್ತು. ಅದರಲ್ಲೂ ನಿನ್ನೆ ಮೊನ್ನೆಯನ್ನ ಹೋಲಿಕೆ ಮಾಡಿದ್ರೆ ಜನ ನಿಜಕ್ಕೂ ಖುಷಿಯಾಗಿದ್ರು. ಯಾಕಂದ್ರೆ ಇಷ್ಟು ದಿನದವರೆಗೂ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ರು ಚಿನ್ನ ಬೆಳ್ಳಿ ದರ ಇಳಿಕೆ ಆಗತ್ತೆ ಅಂತ. ಹಾಗಾಗಿ ಸಡನ್ ಆಗಿ ಈಗ 17,000 ಇದ್ದಂತಹ ಒಂದು ಟೈಮಲ್ಲಿ 17,500 ಇದ್ದಂತಹ ಚಿನ್ನ ಮೊನ್ನೆ ತಾನೇ 12,400 ರೂಪಾಯಿ ಕೂಡ ಬಂದಿತ್ತು. ಆಗ ಎಲ್ಲರೂ ಕೂಡ ಬುಕ್ಕಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ನಿನ್ನೆ ಮತ್ತು ಇವತ್ತನ್ನ ಹೋಲಿಕೆ ಮಾಡಿದ್ರೆ ಕೊಂಚ ಮಟ್ಟಿಗೆ ಏರಿಕೆಯನ್ನ ಕಂಡಿರುವಂತದ್ದು 13,400 ಚಿಲ್ಲರೆಗೆ ಇವತ್ತು ಬಂದಿದೆ. ನಿನ್ನೆ ಇವತ್ತು ಒಂದಷ್ಟು ವೇರಿಯೇಷನ್ ಕಾಣ್ತಾ ಇದೆ. ಅದರಲ್ಲೂ ಮುಂದಿನ ತಿಂಗಳು 19 ಮತ್ತು 20ನೇ ತಾರೀಕು ಅಕ್ಷಯ ತೃತೀಯ ಇರೋದ್ರಿಂದ ಈಗಾಗಲೇ ಚಿನ್ನದ ಬುಕ್ಕಿಂಗ್ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಹೇಳ್ತಾ ಇದ್ರು ವಾರ್ ನಡೆಯೋ ತನಕ ಕೂಡ ಇದೇ ರೀತಿ ಚಿನ್ನ ಜೊತೆಗೆ ಬೆಳ್ಳಿ ಗಣನೀಯವಾಗಿ ಇಳಿಕೆ ಆಗತ್ತೆ ಅಂತ. ಜೊತೆಗೆ ಅದೇ ರೀತಿಯಾಗಿ ಇಳಿಕೆ ಆಗಿತ್ತು ಕೂಡ. ಮೊನ್ನೆ ತಾನೇ ಎಲ್ಲರೂ ಕೂಡ ಖುಷಿಯಾಗಿದ್ರು. ಆಭರಣ ಪ್ರಿಯರಂತೂ ಸಖತ್ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಕಾದಿದ್ರು. ಯಾಕಂದ್ರೆ 22 ಕ್ಯಾರೆಟ್ ಗೋಲ್ಡ್ಗೆ 16,000 ಹತ್ರ ಹೋಗಿತ್ತು. 28ಗೆ 17ರಿಂದ 18,000 ಅವರೇಜ್ ತನಕ ಹೋಗಿತ್ತು. ಜೊತೆಗೆ ಬೆಳ್ಳಿ ದರದಲ್ಲೂ ಕೂಡ ಸಾಕಷ್ಟು ಏರಿಕೆಯನ್ನ ಕಂಡಿತ್ತು. ಕೆಜಿಗೂ ಕೂಡ 4 ಲಕ್ಷದ ಹತ್ರ ಹೋದಂಗಾಗಿತ್ತು. ಆದ್ರೆ ಇದೀಗ ಮತ್ತೆ ಇಳಿಕೆ ಆಗಿರುವಂತದ್ದು ಸ್ವಲ್ಪ ಮಟ್ಟಿಗೆ ಖುಷಿ ವಿಚಾರವೇ. ಆದ್ರೆ ನಿನ್ನೆ ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಸಾಕಷ್ಟು ಖುಷಿ ವ್ಯಕ್ತಪಡಿಸ್ತಾ ಇದ್ದವರು ಇವತ್ತು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ದಿನ ಕಳೀತಾ ಇದ್ದ ಹಾಗೆ ಕೊಂಚ ಏರಿಕೆ ಆಗ್ತಾ ಇದೆ. ಜೊತೆಗೆ ಹೂಡಿಕೆ ಮಾಡೋರು ಕೂಡ ಅಂದ್ರೆ ಚಿನ್ನದ ಬೆಲೆ ಯಾವಾಗ ಇಳಿಕೆ ಆಗ್ತಾ ಬರ್ತಾ ಇದೆಯೋ ಇಳಿಕೆ ಆಗ್ತಾ ಇದ್ದ ಹಾಗೆ ಹೂಡಿಕೆ ಮಾಡುವವರು ಕೂಡ ಜಾಸ್ತಿ ಆಗಿರುವಂತದ್ದು. ಸದ್ಯ ಅಂಗಡಿಗಳಲ್ಲಿ ಮುಂದಿನ ತಿಂಗಳು ಅಕ್ಷಯ ತೃತೀಯ ಇರೋದ್ರಿಂದ ಬುಕ್ಕಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಆರ್ಥಿಕ ಚಿನ್ನದ ತಜ್ಞರು ಕೂಡ ಹೇಳ್ತಾ ಇದ್ರು ಒಂದ್ ಕಡೆಯಾಗಿ ಇನ್ನೂ ಕೂಡ ಇಳಿಕೆ ಆಗಬಹುದು ಅನ್ನುವಂತಹ ಒಂದಷ್ಟು ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಈ ಭರವಸೆಗಳು ಹುಸಿ ಆಗ್ತಾ ಇದೆಯೋ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದ್ ಕಡೆಯಾಗಿ ಈ ವಾರ್ನಿಂದಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡಿದಂಥವ್ರು ಅಂದ್ರೆ ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ ಗ್ರಾಮ್ಗೆ 16,000 ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಹೂಡಿಕೆಯನ್ನ ಮಾಡಿದ್ರು. ಜೊತೆಗೆ ಆ ಹೂಡಿಕೆಗಳು ಈಗ ಎಲ್ಲೋ ಒಂದ್ ಕಡೆ ಈಗ ಚಿನ್ನದ ಬೆಲೆ ಒಂಚೂರು ಕಮ್ಮಿ ಆಗಿರೋದ್ರಿಂದ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ಇನ್ವೆಸ್ಟ್ ಮಾಡಿದವರು ಒಂದಷ್ಟು ಲಾಸ್ ಅನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇದನ್ನ ಈಗಿನ ರೇಟ್ ಪ್ರೆಸೆಂಟ್ ರೇಟ್ ನ ಹೋಲಿಕೆ ಮಾಡ್ತಾ ಹೋದ್ರೆ 24 ಕ್ಯಾರೆಟ್ಗೆ 14,000 ಚಿಲ್ಲರೆ ಇದೆ. ಜೊತೆಗೆ 22 ಕ್ಯಾರೆಟ್ ಇವತ್ತಿನ ಬೆಲೆ 13,449 ಚಿಲ್ಲರೆಗೆ ಏರಿಕೆ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ನಿನ್ನೆ ಮೊನ್ನೆ ರೇಟ್ಗಳನ್ನ ನೋಡ್ತಾ ಹೋದ್ರೆ ಇನ್ನೂ ಕೂಡ ಏರಿಕೆ ಆಗಬಹುದು. ಹಾಗಾಗಿ ಈ ಒಂದು 13,000 ಚಿಲ್ಲರೆ ಇರಬೇಕಾದ್ರೇನೆ ಚಿನ್ನವನ್ನ ಖರೀದಿ ಮಾಡುವುದು ಉತ್ತಮ. ಹಾಗಾಗಿ ಎಲ್ಲಾ ಚಿನ್ನದ ಅಂಗಡಿಗಳಲ್ಲೂ ಕೂಡ ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಚಿನ್ನದ ಬುಕ್ಕಿಂಗ್ ಭರ್ಜರಿಯಾಗಿದೆ. ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.